ಒಬ್ಬ ಸಾಮಾಜಿಕ ವಿಜ್ಞಾನಿ ಅಂದರೂ ಕೂಡ ತಪ್ಪಾಗಲಾರದು. ಮತ್ತು ಇಡೀ ದಕ್ಷಿಣ ಭಾರತದಲ್ಲಿ ಹಿಂದುತ್ವದ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂಥ ಮುಖಾಂತರ ಬಗರುಕುಂ ಹೋರಾಟದ ಮುಖಾಂತರ ರೈತರ ಮನ ಗೆದ್ದಂಥ, ಜೀತದಾಳುಗಳ ಹೋರಾಟದ ಮುಖಾಂತರ ದಲಿತರ ಮನಸ್ಸನ್ನು ಗೆದ್ದಂಥ ಸನ್ಮಾನಿಸಿದ ಯಡಿಯೂರಪ್ಪನವರಿಗೆ, ತಂದೆಯವರಿಗೆ ಸುಮಾರು 50 ವರ್ಷಗಳ ಒಂದು ಚುನಾಯಿತ ಪ್ರತಿನಿಧಿಯಾಗಿ ತಂದೆ ಆದಂಥ ಒಂದು ಸೇವೆಯನ್ನು ಸಲ್ಲಿಸಿದಂಥ ಯಡಿಯೂರಪ್ಪನವರಿಗೆ ಒಂದು ಅಭಿನಂದೋತ್ಸವ ಕಾರ್ಯಕ್ರಮವನ್ನು ನಾಳೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿರೋದು ಎಲ್ಲರೂ ಕೂಡ ಗೊತ್ತಂಥ ವಿಚಾರ. ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಇಡೀ ರಾಜ್ಯಕ್ಕೆ ತೋರಿಸ್ಕೊಡೋಂಥ ಪ್ರಯತ್ನವನ್ನು ತಾವು ಮಾಡಿದ್ದೀರಿ. ಒಂದು ವಿಶೇಷ ಅಂದರೆ ಯಡಿಯೂರಪ್ಪನವ್ರ ಸಾಹೇಬ್ರ ಬಗ್ಗೆ ಎಷ್ಟು ಗೌರವ ಅನ್ನಲಿಕ್ಕೆ ಒಬ್ಬ ಗೌರವಾನ್ವಿತ ಗೃಹ ಸಚಿವರು, ಆಧುನಿಕ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂದರೂ ಕೂಡ ತಪ್ಪಾಗಲಾರದು ಅಂತ ಒಬ್ಬ ಹಿರಿಯರು ನಾಳೆ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಗಳ ಪ್ರಮಾಣ ವಚನವನ್ನು ಮುಗಿಸ್ಕೊಂಡು ಇಷ್ಟೆಲ್ಲ ರಾಜಕೀಯ ಘಟನೆಗಳು ಇಡೀ ದೇಶಾದ್ಯಂತ ನಡೀತಿರೋಂಥ ಈ ಸಂದರ್ಭದಲ್ಲಿ ಅವರು ಸಮಯ ಕೊಟ್ಟು ಬರ್ತಾ ಇದ್ದಾರೆ ಅನ್ನೋದೇ ಈ ಒಂದು ಕಾರ್ಯಕ್ರಮದ ಒಂದು ಪ್ರಾಮುಖ್ಯತೆ ಎಲ್ಲರೂ ಕೂಡ ಅರ್ಥ ಆಗುತ್ತೆ. ಸುಮಾರು ಒಂದು 10 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಜನಸ್ತೋಮ ನಾವೆಲ್ಲರೂ ಕೂಡ ನೋಡೋರಿದ್ದೀವಿ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಒಂದೇ ವೇದಿಕೆಯಲ್ಲಿ ನಮ್ಮ ಹರಗುರು ಚರಮೂರ್ತಿಗಳು, ನಮ್ಮ ಹಿಂದುಳಿದ ವರ್ಗದ ಪರಿಜಾತಿ ಪರಿಶ್ರಮ ವರ್ಗದ ನೇತೃತ್ವ ವಹಿಸಿಕೊಂಡಂಥ ಮಠಾಧೀಶರು ಇವತ್ತು ಭಾಗವಹಿಸ್ತಾ ಇರೋದು ಒಂದು ಇವತ್ತಿನ ಒಂದು ಅನುಭವ ಮಂಟಪವನ್ನು ನೋಡೋವಂಥ ಒಂದು ಅವಕಾಶ ನಾಳೆ ವೇದಿಕೆಯಲ್ಲಿ ನಮಗೆಲ್ಲರೂ ಕೂಡ ಅವಕಾಶಗಳು ಸಿಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ, ಒಂದು ಅವಕಾಶ ಒಬ್ಬ ಹೋರಾಟಗಾರ ಒಂದು ರಾಜ್ಯವನ್ನು ಆಡಳಿತವನ್ನು ನಡೆಸುವಂಥ ಒಂದು ಅವಕಾಶ ಸಿಕ್ಕಾಗ ಆ ಹೋರಾಟದ ಒಂದು ವಿಚಾರಗಳನ್ನು ಆಡಳಿತ ಒಬ್ಬ ಮುಖ್ಯಮಂತ್ರಿಗಳಾಗಿ ಜಾರಿ ತರುವಂಥ ಒಂದು ಪ್ರಯತ್ನ ಮಾಡಿದ್ದು, ಮತ್ತು ಸ್ವಂತ ಸಂಘಟನೆಯನ್ನು ನಮ್ಮ ಭಾಜಪ ಸಂಘಟನೆ ಚೌಕಟ್ಟಲ್ಲಿ ಕಟ್ಟಿಕೊಂಡು ಅದರ ಒಂದು ನೇತೃತ್ವ ವಹಿಸಿಕೊಂಡ್ರು. ಅದು ಒಂದು ವಿಶೇಷ. ಹಾಗಾಗಿ ಈ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು, ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಾನು ವಿನಮ್ರವಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಕೆಲವೊಂದಿಷ್ಟು ವಿಪಕ್ಷ ನಾಯಕರು ಸಹ ಶುಭ ಹಾರೈಸ್ತಾ ಇದ್ದಾರೆ. ಯಡಿಯೂರಪ್ಪನವ್ರಿಗೆ ಅಜಾತ ಶತ್ರು ಅನ್ನೋದು ನನಗೆ ಅಷ್ಟು ಸಮಂಜಸ ಅಂತ ನಂಗೆ ಅನಿಸಲ್ಲ. ಅವರಿಗೆ ಪಾಪ ಅವ್ರ ನಕ್ಷತ್ರದಲ್ಲಿ ಅವರಿಗಿರುವಂಥ ವಿರೋಧ, ಆ ಎಲ್ಲ ಬಂಡೆ ಕಲ್ಲುಗಳನ್ನು ಎದುರಿಸ್ಕೊಂಡು ಸಹಜ ಅದು ಯಾಕೋ ಜೊತೆಗೆ ಅವರಿಗೆ ಭಿನ್ನಮತ ಅನ್ನೋದು ಜೊತೆಗೆ ಕಾಟ್ಕೊತ ಬಂತು. ಆದರೆ ಅದು ಯಾವುದಕ್ಕೂ ಕೂಡ ಬಗ್ಲಿಲ್ಲ. ಮತ್ತೆಲ್ಲರನ್ನು ವಿಶ್ವಾಸ ಗಳಿಸುವಂಥ, ಮತ್ತು ಎಲ್ಲಿ ಸಿಟ್ಟು ಇರುತ್ತೋ ಅಲ್ಲಿ ಒಂದು ತುತ್ತು ರೊಟ್ಟಿ ಸಿಗುತ್ತೆ ನಾವೇನು ಹೇಳ್ತೀವಿ. ಅವರು ಆ ಸಂದರ್ಭದಲ್ಲಿರುವಂಥ ಒಂದು ಸಂಘಟನೆಗೋಸ್ಕರ ಸಿಟ್ಟು ಮಾಡ್ತಿದ್ದು ಬಿಟ್ಟರೆ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಕೂಡ ಮಾಡಲಿಲ್ಲ. ಮತ್ತು ಆ ಕ್ಷಣದಲ್ಲೇ ಅದನ್ನು ಮರೆತು ಎಲ್ಲರನ್ನು ಜೊತೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಒಬ್ಬ ಸಂಘಟನೆಯ ಒಂದು ಹೋರಾಟಗಾರನೂ ಕೂಡ ತಪ್ಪಾಗಲಾರದು. ಇವತ್ತು ನಾಳೆ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕಂತ ನಾವು ವಿನಂತಿಯನ್ನು ಮಾಡ್ತೀವಿ. ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಸರ್, ಅಪಮಾನ ಮಾಡಿದಂತಹ ವ್ಯಕ್ತಿಗಳೇ ಈಗ ಸನ್ಮಾನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರಿಗೆ CM ಸ್ಥಾನದಿಂದ ಕೆಳಗಿಳಿಸಿದ್ರು, ಆ ಸಂದರ್ಭದಲ್ಲಿ ಯಾರು ಕೂಡ ಮಾತಾಡಲಿಲ್ಲ ಸರ್. ಈ ರಾಜಕಾರಣದಲ್ಲಿ ಯಾವುದೂ ಕೂಡ ಶಾಶ್ವತ ಇಲ್ಲ ಸರ್. ಈ ಉದಾಹರಣೆಗೆ ನನ್ನ ಜೀವನದಲ್ಲಿ ನಾನು ಯಾರನ್ನೂ ಕೂಡ ಬ್ರದರ್ ಅಂತ ಕರೆದಿದ್ದಿಲ್ಲ. ನಮ್ಮ ರಾಹುಲ್ ಗಾಂಧೀಜಿಯವರು ನಾನು ಸ್ಟ್ಯಾಲಿನ್ ಅನ್ನೋರನ್ನ ಬ್ರದರ್ ಅಂತ ಕರೆದಿದ್ದೆ ಅಂದ್ಕೊಂಡು ಅವ್ರು ಹೇಳ್ತಾ ಇದ್ರು. ಇವತ್ತು ಆ ಬ್ರದರ್ಗೆ ಇವತ್ತು ತಮಿಳ್ನಾಡಲ್ಲಿ ಈಗ ಆಲ್ರೆಡಿ ಅಧಿಕಾರ ಬೇಕು ಅಂತೇಳಿ 5 ಜನ ಶಾಸಕರು ಈಗಾಗಲೇ ಅಲ್ಲಿ ಹೋಗಿದ್ದಾರೆ. ಇದು ರಾಜಕಾರಣ ನಾನು ಹೇಳೋಂಥದ್ದು. ಹಾಗಾಗಿ ಈ ರಾಜಕಾರಣದಲ್ಲಿ ಬರುತ್ತೆ ಹೋಗುತ್ತೆ ಈ ವಿಚಾರಗಳ ಅರ್ಥ ಇಲ್ಲ. ಆದರೆ ಆ ಒಂದು ಸಾಧನೆಯ ಒಂದು ಬೆಟ್ಟವನ್ನು ಹತ್ತುವಂಥ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.